ಶಬರಿ
ಹೊಸತಿನಲ್ಲಿ ಕಾದು ತಲೆ ಬಾಗಿ ನಿಂಗೆ ಬಂದು ಹೊಸತಿನಲ್ಲಿ ಕಾದು ಕಾದಿರುವರು ಶಬರಿ
ಭಕ್ತರಿಗೆ ಸಾಧಕರಿಗೆ ಅತ್ಯಂತ ದೊಡ್ಡ ಆದರ್ಶ. ಒಬ್ಬರು ಶಬರಿ, ಇನ್ನೊಬ್ಬರು ಆಂಜನೇಯ. ಇವರಿಬ್ಬರಲ್ಲಿರುವಂತಹ ಆ ಸಂಪೂರ್ಣ ಶರಣಾಗತಿ, ಆ ಭಗವಂತನಲ್ಲಿರುವಂತಹ ಪ್ರೀತಿ, ಅದು ನಮಗೆ ಬಹಳ ದೊಡ್ಡ ದಾರಿದೀಪ, ಅತ್ಯಂತ ದೊಡ್ಡ ಆದರ್ಶ. ಹೇಗೆ 12 ವರ್ಷ ಕಾಡಿನಲ್ಲಿ ಆಕೆ ಇದ್ರು, ಯಾರೂ ಪಕ್ಕದಲ್ಲಿ ಇಲ್ಲದೆ ಅಷ್ಟು ವರ್ಷ ಕೇವಲ ಗುರು ರಾಮ ಬಂದೇ ಬರ್ತಾನೆ ಅಂತ ಹೇಳಿದೊಂದು ಮಾತು, ಗುರುವಾಕ್ಯ ರಾಮ ಬರ್ತಾನೆ ಅಂತ ಬೇರೆ ಯಾರಾಗಿದ್ದರೆ 4 ದಿನ ಕಾದು ಬೇಡ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಶಬರಿ ಆಗಿಲ್ಲ. ಎಷ್ಟೋ ವರ್ಷ ಆಕೆ ಪರಮಾತ್ಮನಿಗೋಸ್ಕರ ಅವನು ಬರ್ತಾನೆ ಅಂತ ಅದು ಯಾವತ್ತೂ ನೋಡಲಿಲ್ಲ. ಗುರು ಹೇಳಿರೋದಷ್ಟೇ, ರಾಮ ಅಂತ ಅವತಾರ ಅವನು ಬರ್ತಾನೆ ಅಂತ ಆ ಗುರು ಹೇಳಿರೋದು. ಅದನ್ನಿಗೋಸ್ಕರ ಕಾಯ್ತಾ ಇರ್ತಾನೆ. ಆ ಕಾಯುವಿಕೆಯಲ್ಲಿ ಎಷ್ಟು ಒಂದು ಕಡೆ ಆನಂದ ಇದೆ, ಬರಲು ಇರುವಂಥ ದುಃಖ ಇದೆ, ಎಷ್ಟು ಭಾವನೆಗಳು ಆಕೆ ಅನುಭವಿಸಿರಬೇಕು. ಕಡೆಗೆ ಅದು ಹೇಗೆ ಭಗವಂತ ಆ ಜಾಗಕ್ಕೆ ಬರ್ತಾನೆ, ಬಂದು ಶಬರಿಗೆ ಆ ಶಬರಿ ಆತಿಥ್ಯವನ್ನು ಸ್ವೀಕರಿಸ್ತಾನೆ. ಆಕೆ ಎಂಜಲು ಮಾಡಿಕೊಂಡು ಕೊಟ್ಟಂತಹ ಫಲಗಳನ್ನು ಯಾವ ಸಂಕೋಚವೂ ಇಲ್ಲದೆ ಅದನ್ನು ಆನಂದವಾಗಿ ಅವನು ಸ್ವೀಕರಿಸ್ತಾನೆ. ಅಷ್ಟೇ ಅಲ್ಲ, ಆಕೆಗೆ ಅಲ್ಲೇ ಪರಮ ಪದವನ್ನು ತೀರ್ಮಾನಿಸ್ತಾನೆ. ಇದು ಬಹಳ ದೊಡ್ಡ ಭಕ್ತಿಯ ಒಂದು ಪರಾಕಾಷ್ಠೆ. ಒಂದು ಏನು ಯಾವ ಶಾಸ್ತ್ರಗಳು ಗೊತ್ತಿಲ್ಲದೆ, ಯಾವ ಯೋಗ ತಂತ್ರಗಳು ಏನೂ ಗೊತ್ತಿಲ್ಲದೆ ಇರುವಂಥ ಒಂದು ಶಬರಿ ಅಂತಂದರೆ ಅದು ಒಂದು ಬೇಟೆಗಾರನ ಒಂದು ವಂಶ, ಒಂದು ಕುಲ. ಆ ಕುಲದಲ್ಲಿರುವಂತಹ ಒಂದು ಸ್ತ್ರೀ, ಆಕೆ ಸೇವೆ ಮಾಡಿಕೊಂಡಿರುವಂತಹ ಸ್ತ್ರೀ ಅಷ್ಟೇ. ಆದರೆ ಹೇಗೆ ಮುಗ್ಧ ಭಾವ, ಸಂಪೂರ್ಣವಾಗಿ ನಂಬಿಕೆ, ಗುರುವಿನ ಮಾತಿನಲ್ಲಿ ನಂಬಿಕೆ, ಅವನು ಬಂದೇ ಬರ್ತಾನೆ ಅನ್ನೋ ವಿಶ್ವಾಸ ಆಕೆಗೆ ಸಂಪೂರ್ಣವಾಗಿ ಮೋಕ್ಷವನ್ನೇ ಕೊಡುತ್ತೆ. ಅದು ರಾಮ ಬಂದು ಅದನ್ನು ದಯಪಾಲಿಸ್ತಾನೆ. ರಾಮ ಆ ರೀತಿಯಾಗಿ ಇಬ್ಬರನ್ನ ಅದ್ಭುತವಾಗಿ ಉದ್ಧಾರ ಮಾಡ್ತಾನೆ. ಒಂದು ಪತಿತೆ ಅನ್ನಿಸ್ಕೊಂಡಿರುವಂತಹ ಅಲ್ಲಿಯನ್ನು ಉದ್ಧಾರ ಮಾಡಿದ. ಇಲ್ಲಿ ಪರಮ ಪಾವನಿಯಾಗಿ ಅತ್ಯಂತ ಭಕ್ತಿಯಿಂದ ತಾನು ಸಂಪೂರ್ಣ ಕರ್ಮಗಳಲ್ಲೆಲ್ಲ ಕಳ್ಕೊಂಡಂತಹ ಶಬರಿಗೆ ಅಲ್ಲಿ ಮೋಕ್ಷವನ್ನು ಕೊಟ್ಟ. ಹೀಗೆ ಇದು ಬಹಳ ದೊಡ್ಡ ಒಂದು ತತ್ವ ಇದು. ಶಬರಿ ನಮ್ಮೆಲ್ಲರ ಜೀವನದಲ್ಲೂ ನಮ್ಮೆಲ್ಲರಲ್ಲೂ ಶಬರಿ ಇದ್ದಾನೆ, ಆಂಜನೇಯನೂ ಇದ್ದಾನೆ. ನಾವು ಅದನ್ನು ಜಾಗೃತ ಮಾಡ್ಕೋಬೇಕು. ನಾವು ಶಬರಿ ಆಗಾಗ ನಾವು ಮನಸ್ಸನ್ನು ತಗೋತಾ ಇರಬೇಕು. ಶಬರಿಯಂತೆ ನಾನು ಆಗ್ತೀನಿ, ಶಬರಿಯಂತೆ ನಾನು ಇರ್ತೀನಿ ಅಂತ ಮನಸ್ಸನ್ನ ಅನ್ಕೋತಾ ಇರಬೇಕು. ರಾಮನಿಗೋಸ್ಕರ ನಮ್ಮ ರಾಮ ಶ್ರೀಕಾಂತ ರಾಮ ಅವ್ರಿಗೋಸ್ಕರ ಅದೇ ಭಾವನೆಯಲ್ಲಿ ಪ್ರತಿ ಕ್ಷಣ ಕೂಡ ನಾವು ಆ ಮನಸ್ಸಿನಲ್ಲಿ ಎಲ್ಲಿದ್ದರೂ ಕೂಡ ಅಪ್ಪ 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 ಅಂತ ನಾವು ಸ್ಮರಣೆ ಮಾಡ್ತಾ ಅವ್ರು ನಮ್ಮಲ್ಲೇ ಇದ್ದಾರೆ, ನಮ್ಮ ಜೊತೆಲೇ ಇದ್ದಾರೆ, ನಮ್ಮ ಕಾಯ್ತಾ ಇದ್ದಾರೆ. ನಮಗೆ ಏನು ಕೊಡಬೇಕೋ ಮುಕ್ತಿಯನ್ನೇ ಬೇಕಾದರೂ ಅದನ್ನು ಖಂಡಿತ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ, ಆ ಭಾವನೆಯಲ್ಲಿ ನಾವು ಗಟ್ಟಿಯಾಗಿ ನಿಲ್ಲಬೇಕು, ಅಚಲವಾಗಿ ನಿಲ್ಲಬೇಕು. ಈ ಒಂದು ಕೃತಿಯ ನಂತರ ನನ್ನ ಕಾರ್ಯಕ್ರಮ ಮುಗಿತಾ ಇದೆ. ಈಗ ನಿಮ್ಮೆಲ್ಲರಿಗೂ ಇಷ್ಟೊತ್ತು ಅತ್ಯಂತ ಶಾಂತತೆಯಿಂದ ಪ್ರೀತಿಯಿಂದ ವೀಕ್ಷಿಸಿದಂಥ ನನ್ನ ಜೊತೆ ನೀವು ಇದ್ರಿ. ಶಬರಿಯನ್ನ ಎಲ್ಲ ಕಡೆ ಎಲ್ಲ ಕೃತಿಗಳನ್ನು ನೀವು ನೋಡಿದ್ರಿ. ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ, ನನ್ನ ಭಕ್ತಿಪೂರ್ವಕವಾಗಿ ನಾನು ನಮಸ್ಕಾರಗಳು ತಿಳಿಸ್ತೀನಿ. ಗುರುವಿನ ಜೊತೆ ಎಲ್ಲರೂ ಗುರುಗಳಾಗೇ ಕಾಣ್ತೀರಾ, ಎಲ್ಲರೂ ಗುರುಗಳಾಗಿ ಎಲ್ಲರೂ ಇದ್ದೀರಾ. ಪರಮ ಗುರು ಅಲ್ಲಿ ಸದ್ಗುರು ಅವರಿದ್ದಾರೆ. ಇಷ್ಟೊತ್ತು ನೋಡಿ, ಇಷ್ಟೊಂದು ಆನಂದದಿಂದ ಮುಗ್ಧವಾಗಿ ಮಗುವಾಗಿ ಕೂತ್ಕೊಂಡು ಅವ್ರು ನೋಡ್ತಾ ಆನಂದ ಪಡ್ತಾ ಇದ್ರು. ಅದು ಅದನ್ನ ನಾವು ಎಷ್ಟು ಜನಗಳಾದ್ರೂ ಅಂಥ ಒಂದು ದೃಶ್ಯವನ್ನು, ಅಂಥ ಒಂದು ವ್ಯಕ್ತಿತ್ವವನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಪುನೀತ ಭಾವದಿಂದ ಈ 3 ದಿನ ಪ್ರತಿಯೊಂದು ಕ್ಷಣ ನಮಗೆ ಭಾಳ ಬೇರೆಯೇ ಲೋಕಕ್ಕೆ ಹೋದಂಥ ಒಂದು ಆನಂದವನ್ನು ಗುರುಗಳು ನಮ್ಗೆ ಕೊಟ್ಟಿದ್ದಾರೆ. ಈ ಒಂದು ಜಾಗದಲ್ಲಿ ಎಷ್ಟೆಷ್ಟು ಕಾರ್ಯಕ್ರಮಗಳು, ಎಷ್ಟೆಷ್ಟು ವೈಭವೋಪೇತವಾದಂಥ ಕಾರ್ಯಕ್ರಮಗಳು ನಡೆದಿದೆ. ಎಷ್ಟೋ ಮಹಾತ್ಮರನ್ನ ಗುರುಗಳು ಕಲಿಸಿದ್ದಾರೆ. ಪ್ರವಚನಗಳಾಗಿದೆ, ಭಜನೆಗಳಾಗಿದೆ. ನಿನ್ನೆ ಪಲ್ಲಕ್ಕಿ ಉತ್ಸವ ಅಂತೂ ಎಷ್ಟು ಆನಂದವಾಗಿ ಎಲ್ಲರೂ ನಟಿಸಿದ್ವಿ, ಆನಂದ ಪಟ್ವಿ. ಎಷ್ಟು ಆನಂದ ಆಯಿತು.
ನಮ್ಮ ಮಣಿಯಮ್ಮ ಅವರಂತೂ ಅವರು ಎಷ್ಟು ಬ್ಯೂಟಿಫುಲ್ ಕೃತಿಗಳನ್ನ ಹೊಸ ಹೊಸ ಕೃತಿಗಳನ್ನ ಅವರು ಬರೆದು ಇಷ್ಟು ಆನಂದದಿಂದ ಗುರುಗಳ ಬಗ್ಗೆ ಬರೆದು ಅವರು ಅರ್ಪಣೆ ಮಾಡ್ತಾ ಇದ್ದಾರೆ. ನಿನ್ನೆ ಅನೇಕ ಕೃತಿಗಳನ್ನ ಅವರು ಹಾಡಿದ್ರು, ಅದಕ್ಕೆಲ್ಲ ಎಲ್ಲರೂ ಭಕ್ತರೆಲ್ಲರೂ ನರ್ತನ ಮಾಡಿದ್ದು, ಅದೆಲ್ಲ ಬಹಳ ಸಂತೋಷವಾಯಿತು ಅಪ್ಪನ ನೋಡಿದ್ದು. ಇಷ್ಟೆಲ್ಲರ ಜೊತೆಗೆ ಮಣಿಯಮ್ಮ ಅವರು ನರ್ತನ ಮಾಡಿದ್ರು. ಅದೇ ಸ್ಫೂರ್ತಿ ನನಗೆ. ನಾವು ಮುದುಕಿಯಾದರೆ ಏನಾಯ್ತು ಅಂತಂದ್ರೆ, ನಾನು ಅವ್ರ ವಯಸ್ಸಿನಲ್ಲಿ ಅವ್ರ ಕುಣಿತಾ ಇದ್ದಾರೆ, ಎಷ್ಟು ಆನಂದ ಆಗುತ್ತೆ. ಇನ್ನು ನಾನೇನು ಕುಣಿಯೋದೇನು ದೊಡ್ಡ ವಿಚಾರ ಅಲ್ಲ ಅಪ್ಪ ನೋಡಿ. ಈ ಎಲ್ಲ ಆನಂದಕ್ಕೆ ನಮಗೆ ಕಾರಣ ಆಗಿದ್ದು, ಯಾವಾಗಲೂ ನಮ್ಮನ್ನ ಆನಂದ ಸ್ಥಿತಿಗೆ ಕರ್ಕೊಂಡು ಹೋಗ್ತಾ, ಏನು ಮಾತು ಹೇಳಿದ್ರು ಕೂಡ ಒಂದು 4 ದಿನ ಆದ್ಮೇಲೆ ಅಪ್ಪ ತುಂಬಾ ಆನಂದವಾಗಿತ್ತು ಅಂತಂದ್ರೆ ಅಪ್ಪ ಯಾವಾಗಲೂ ಅಂತಾರೆ, ಅಲ್ಲೇ ಇರೋಣಪ್ಪ ಅಂತಾರೆ. ತುಂಬಾ ದೊಡ್ಡ ಮಾತು. ನಾವು ಒಳ್ಳೆಯದನ್ನ ಬೇಗ ಮರಿತೀವಿ, ದುಃಖವನ್ನು ಗಟ್ಟಿಯಾಗಿ ಇಟ್ಕೋತೀವಿ, ನೋವನ್ನು ಬೇಗ ಇಟ್ಕೊಂಡ್ಬಿಡ್ತೀವಿ. ಯಾವುದು ನಮಗೆ ದಿವ್ಯವಾಗಿತ್ತು, ಅಮೃತಮಯವಾಗಿತ್ತು, ಅದನ್ನ ಏನೋ ಸಾಧಾರಣ ಅಂತ ಪಕ್ಕಕ್ಕೆ ಇಟ್ಕೊಳ್ತೀವಿ. ಅದು ನಾವು ಮನುಷ್ಯ ಮಾಡೋಂಥ ದೊಡ್ಡ ತಪ್ಪದು. ಅದು ದೊಡ್ಡ ಮತ್ತೆ ಗುರುಗಳು ಅದನ್ನ ಜ್ಞಾಪಿಸ್ತಾರೆ. ಆ ಆನಂದವನ್ನು ಜ್ಞಾಪಿಸ್ಕೊಳ್ಳಿ, ಆ ಆನಂದದ ಸ್ಥಿತಿಗೆ ಹೋಗಿ ಅಂತ. ಆ ಆನಂದ ಸ್ಥಿತಿ ಯಾವಾಗಲೂ ಇದೆ ನಮ್ಗೆ. ಆಗಾಗ ಗುರುಗಳು ಆ ಜಾಗ ಕರ್ಕೊಂಡು ಹೋಗ್ತಾರೆ. ಆ ಆನಂದ ಸ್ಥಿತಿಗೆ ಮತ್ತೆ ನಾವೇ ಹೋಗ್ತಾ ಇರ್ಬೇಕಲ್ಲಿ. ಆ ಹೋಗೋದು ನಮ್ಮ ಒಳಗೆ ಇದೆ. ಆ ಭಾವನೆಯನ್ನು ನಾವು ತಂದುಕೊಂಡು ಆ ಭಾವನೆಯ ಮೇಲೆ ನಿಲ್ಲಬೇಕು. ಅದು ಪ್ರತಿ ಕ್ಷಣನೂ ಅಪ್ಪ ಅದನ್ನ ನಮಗೆ ಜ್ಞಾಪಕ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಕೂಡ ನನಗೆ ಅಪ್ಪನಿಗೆ ಪ್ರೀತಿಪೂರ್ವಕವಾಗಿ ನಮಸ್ಕರಿಸ್ತೀನಿ. ಎಷ್ಟು ಒಳ್ಳೆಯ ಅನುಭವ, 5 ದಿನಗಳು ಕ್ಷಣಗಳು ಅನುಭವಗಳು ನೀವು ಕೊಟ್ಟಿದ್ದೀರಾ. ನಿಮಗೆ ಭಕ್ತಿಪೂರ್ವಕವಾದಂಥ ನಮಸ್ಕಾರಗಳು. ಹಾಗೆ ಎಲ್ಲ ಗುರುಭಕ್ತರು, ಸದ್ಗುರು ಸೇವಾಶ್ರಮದ ಎಲ್ಲ ಭಕ್ತರು, ಎಲ್ಲ ಗುರುಭಕ್ತರು ಕೂಡ ಈ ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು ಅಂತಂದ್ರೆ ಎಷ್ಟು ಒಂದು ಪ್ರೀತಿ, ಶ್ರದ್ಧೆ, ಪ್ರಯತ್ನ, ಶ್ರಮ ಎಲ್ಲರೂ ಕೂಡ ಎಲ್ಲವನ್ನು ಗುರುವನ್ನು ಸ್ಮರಿಸ್ಕೊಳ್ತಾ ಅವರು ಎಲ್ಲರೂ ಮಾಡಬೇಕು ಅಂತ ಇಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ನನ್ನ ನಮಸ್ಕಾರಗಳನ್ನು ಹೊಸದುರ್ಗದ ಸದ್ಗುರು ಸೇವಾಶ್ರಮದ ಎಲ್ಲ ಭಕ್ತರಿಗೂ ವಿಶೇಷವಾಗಿ, ಹಾಗೆ ಅಪ್ಪನವರ ಎಲ್ಲ ಗುರು ಭಕ್ತರು ಅವ್ರು ಎಲ್ಲಿದ್ರು ಕೂಡ ಕೆಲವರಂತೂ ಅಲ್ಲಿ ಬರ್ತಾರೆ, ಅಪ್ಪ ಜಾಗ ಅಂತಾರೆ, ಅಲ್ಲಿ ಅಡಿಗೆ ಮನೆಗೆ ಸಹಾಯ ಮಾಡ್ತಾರಂತ ಸ್ತ್ರೀರು ಇರ್ತಾರೆ, ವೇದಿಕೆಯಲ್ಲಿ ಸಹಾಯ ಮಾಡ್ತಾ ಇರೋರು, ಇಲ್ಲೆಲ್ಲ ಜಾಗವನ್ನು ನೋಡ್ಕೋತಾ ಇರೋರು, ಊಟ ತಿಂಡಿ ವ್ಯವಸ್ಥೆಗಳು ಮಾಡ್ತಾ ಇರೋರು, ಇಷ್ಟು ಜನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಅಪ್ಪ 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 ಅಂತ ಇದೆಲ್ಲ ಮಾಡ್ತಾ ಇರ್ತಾರೆ. ಅದು ಎಲ್ಲ ನೋಡೋದೇ ಒಂದು ಭಾಗ್ಯ. ಅದನ್ನ ಅಪ್ಪ ಅಂಥ ಒಂದು ಅವಕಾಶವನ್ನು ಎಲ್ಲರಿಗೂ ಕೊಟ್ಟಿರೋದು. ಅವರೆಲ್ಲರಿಗೂ ಕೂಡ ಈ ಸೇವೆಯನ್ನು ಮಾಡ್ತಾ ಇರುವಂಥ ಎಲ್ಲ ಭಕ್ತರು ಕೂಡ ನನ್ನ ಪ್ರೀತಿಪೂರ್ವಕವಾಗಿ ನನ್ನ ನಮಸ್ಕಾರಗಳನ್ನ, ಅವರ ಅಭಿನಂದನಾ ಪೂರ್ವಕವಾಗಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಎಲ್ಲರಿಗೂ ಶುಭವಾಗಿ. ನೀವೇ ಮಾಡ್ತೀವಿ.
65 ತುಂಬಿದೆ, 66 ನಡೀತಾ ಇದೆ. ನನಗೆ ಒಂದು 2 ವರ್ಷಗಳಿಂದ ಇನ್ನು ಸಾಕು ನೃತ್ಯ ಮಾಡೋದು, ಮಕ್ಕಳಿಗೆ ಪಾಠ ಹೇಳ್ಕೊಟ್ರೆ ಆಯಿತು, ಅವರು ಒಳ್ಳೆ ಮಾರ್ಗದಲ್ಲಿ ನಾವು ಬೆಳೆಸಿದ್ರೆ ಆಯಿತು. ಇನ್ನು ನೃತ್ಯ ಮಾಡೋದೆಲ್ಲನೂ ಇನ್ನು ಬೇಡ ಆಯ್ತು, ಅದೆಲ್ಲ ಆ ಕಾಲ ಎಲ್ಲ ಆಯಿತು. ಅದೆಲ್ಲ ಏನೇ ನೋಡ್ತಾ ಇರೋದು, ಯಾರು ಕೇಳ್ತಾರೆ ಶಿವನ ತಾಂಡವ ಮಾಡಿ ಇನ್ನೊಂದು ಎಲ್ಲ ಸಿನಿಮಾಗಳು ಮಾಡಾಗಿದೆ, ಇನ್ನೇನು ಬೇಡ, ಎಲ್ಲ ನೃತ್ಯ ಕಾರ್ಯಕ್ರಮ ಬೇಕಾದಷ್ಟು ಮಾಡಿದ್ದೀವಿ, ಏನು ಬೇಡ, ನನಗೆ ಆ ಶಕ್ತಿನೂ ಇಲ್ಲ, ಇವಾಗ ಕಷ್ಟ ಆಗುತ್ತೆ ಕೂತ್ಕೊಂಡ್ರೆ ಹೇಳೋದು, ಇದೆಲ್ಲ ಸುಲಭ ಅಲ್ಲ ಅಂತ ನಾನು ಎಷ್ಟೋ ಸಲ ಬೇಡ ಬೇಡ ಅಂತ. ಆದರೆ ಅಪ್ಪ ಇನ್ಸಿಸ್ಟ್ ಮಾಡಿ ಇಲ್ಲ ಅಂತ ಒಂದು 3 ತಿಂಗಳಾದ್ಮೇಲೆ ಆ ಅಲ್ಲಿ ಕಾರ್ಯಕ್ರಮ ಮಾಡಬೇಕು, ಇಲ್ಲಾಂದ್ರೆ ಇಲ್ಲಿ ಹಾಸನದಲ್ಲಿ ಮಾಡಬೇಕು, ಗುರುಪೂರ್ಣಿಮಕ ಮಲ್ವಾಡಿಲಿ ಮಾಡಬೇಕು, ಇವಾಗ ಹೊಸದಲ್ಲೂ ಮಾಡಬೇಕು. ಮಾಡಿದಾಗಲೆಲ್ಲ ನನಗೆ ಒಂದು ದೊಡ್ಡ ಎಕ್ಸಾಮ್, ಫೈನಲ್ ಎಕ್ಸಾಮ್ ಬರ್ತು ಅನ್ನೋ ಥರ ಅನ್ಸುತ್ತೆ. ಅಯ್ಯೋ ನನಗೆ ಆಗುತ್ತಾ, ನಾನು ಮಾಡೋಕ್ಕೆ ಇರುತ್ತಾ. ನಿಜವಾಗ್ಲೂ ಹೇಳ್ತೀನಿ, ಈ ಸಲ ಅಂತೂ 1 ತಿಂಗಳಿಂದ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಆಗಲಿಲ್ಲ. ಯೂಶ್ವಲಿ 15 ದಿನ ಆದರೂ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತೀನಿ. ಈ ಸಲ ಅಂತೂ ಆಗಲೇ ಇಲ್ಲ, ಸ್ವಲ್ಪ ಮಸಲ್ ಪೇನ್ ಬೇರೆ ಆಗೋಯ್ತು, ಕಾಫ್ ಮಸಲ್. ಏನಪ್ಪ ಪರೀಕ್ಷೆ ಇದು, ಗುರುಗಳು ಹೇಳ್ಬಿಟ್ಟಿದ್ದಾರೆ, ಬಂದು ಮಾಡಲೇಬೇಕು ಅಂತ ಭಾವನೆಯಲ್ಲಿದೆ. ಇವತ್ತು ಮಧ್ಯಾಹ್ನದವರೆಗೂ ನನಗೆ ದೊಡ್ಡ ಸಸ್ಪೆನ್ಸ್, ನಾನು ಮಾಡೋಕ್ಕಾಗುತ್ತಾ ಅಂತ ಕಾಲು ನಿಟ್ಟಿನ ಅನ್ನೋದೇ ಜೋಗಿತ್ತು. ನಾನು ಇವತ್ತು ಸುಮ್ಮನೆ ಗುರುಗಳ ಮೇಲೆ ಭಾರ ಬಿಟ್ಟು ಏನೋ ಆಗಿದ್ದು ಮಾಡ್ತೀನಪ್ಪ, ಅದೇನಾದರೂ ಅವ್ರಿಗೆ ಬೇಕಿದ್ದು ಅಂತ ನಿಜವಾಗ್ಲೂ ಅನ್ಕೊಂಡು ಮಾಡಿದೆ. ನನಗೆ ಆಶ್ಚರ್ಯ ಆಗಿದೆ, ಅಂತೂ ಏನೋ ಮಾಡಿದ್ದೀನಿ ನಾನು. ಸೂಪರ್ ಆಗಿ ಮಾಡಿದ್ದೀರಾ. ಅದು ಗುರುಗಳ ಕಲಿತೆ, ಅವರು ಕೊಡುವಂಥ ಒಂದು ಶಕ್ತಿ. ಇದು ನಂದೇ ವೈಯಕ್ತಿಕ ಅನುಭವ. ಅದು ಶಕ್ತಿ ಇಲ್ಲ, ಸಾಕಾಯ್ತು, ಕಾಲೆಲ್ಲ ಆಗೋದಿಲ್ಲ ಅಂತ ಭಾವನೆ ಇದ್ರೂ ಕೂಡ ಎಷ್ಟೊತ್ತು ಇನ್ನೂ ಒಂದು ಅರ್ಧ ಗಂಟೆ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ಬಿಡ್ತೀನಿ ಏನೋ, ಅಷ್ಟು ಮಟ್ಟಿಗೆ 65 ವರ್ಷ ಸಸ್ಪೆನ್ಸ್ ಹೇಳಿದ್ದಾರೆ. ನೀವೆಲ್ಲ ಇಷ್ಟೊತ್ತು ನೋಡಿದ್ದೀರಾ. ನಿಜವಾಗ್ಲೂ ಇದು ನನ್ನ ವೈಯಕ್ತಿಕ ಅನುಭವ. ಇದು ಗುರುವಿನ ಶಕ್ತಿ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ಬೋದು ಅಂತ. ನನ್ನ ನೃತ್ಯ ಕೆರಿಯರೇ ಆಗಿದೆ ಸಾಕು, ಹೆಣ್ಣದಿ ಕೆರಿಯರ್ ಅನ್ಕೊಂಡ್ರೆ ಕಾಮ ಮಾಡ್ತಾ ಇದ್ದಾರೆ, ಫುಲ್ ಸ್ಟಾಪ್ ಮಾಡಿಲ್ಲ ಅಪ್ಪ, ಇನ್ನೂ ಕಾಮ ಇಲ್ಲ, ಮಾಡ್ತಾ ಇದೀವಿ, ಮಾಡ್ತೀರಾ, ಮಾಡಿ ಅಂತ ಮಾಡಿಸ್ತಾ ಇದ್ದಾರೆ. ಏನೋ ಈ ವೇಷ ಹಾಕೊಂಡ್ರೆ ನಮಗೆ ಈ ಕಾಸ್ಟ್ಯೂಮ್, ಈ ಡ್ರೆಸ್ ಅಲ್ಲಿ ಬಂದ್ರೇನೆ ಅದು ಒಂದು ಋಷಿಗಳು, ಯೋಗಿಗಳು, ಅವರವರ ಒಂದು ವೃತ್ತಿಜರು, ಅವರೆಲ್ಲ ಬಟ್ಟೆಗಳು ಹಾಕೊಂಡಂಗೆ ನಮಗಿದು ನಮ್ಮ ಈ ಶಾಸ್ತ್ರೀಯವಾದಂಥ ಈ ಬಟ್ಟೆನ ಹಾಕೊಂಡಿದ್ದೀವಿ ಅಂತಂದ್ರೆ ಮನಸ್ಸಿನಲ್ಲಿ ಒಂದು ನೃತ್ಯ ಯೋಗಿಗಳಾಗಿ ಒಂದು ಭಾವನೆ ಇದೆ ನಮಗೆ. ಅಂಥ ಒಂದು ಅವಕಾಶ, ನೃತ್ಯ ಅರ್ಪಣೆ ಮಾಡೋದು ಅಂಥದ್ದು ಅಪ್ಪ ಮತ್ತೆ ಕಮಾನ್ ಅಂತ ಅವ್ರು ಧೈರ್ಯ ಕೊಟ್ಟು ಅವ್ರು ಮಾಡಿಸ್ತಾ ಇದ್ದಾರೆ. ಅದು ಸಂಪೂರ್ಣವಾದಂಥ ಕ್ರೆಡಿಟು ಅದಕ್ಕೆ ಅಪ್ಪನಿಗೆ ಅರ್ಪಣೆ. ತುಂಬ ಸಂತೋಷ, ಎಲ್ಲರಿಗೂ ಆನಂದ ಆಗಿದೆ. ಶ್ರೀಧರವ್ರಿಗೂ ಮತ್ತು ಅವನಿ ಕಾರ್ತಿಕ್ ಒಂದು ಭರತನಾಟ್ಯ ನೋಡಿ ನಮಗೂ ಆನಂದ ಆಗಿದೆ, ತುಂಬ ಸಂತೋಷ. ನಿಮ್ಮೆಲ್ಲರಿಗೂ ನನ್ನ ಆಶೀರ್ವಾದ. ನಾನೇನು ಹೇಳ್ತೀನಿ ಅಂದರೆ, ನನಗೆ ಯಾರು ಎದುರಿಸಬಾರ್ದು, ದಯವಿಟ್ಟು ನಿಮಗೆಲ್ಲರಿಗೂ ದರ್ಶನ ಆಗಬೇಕು ಅಂದರೆ ಒಬ್ಬೊಬ್ಬರೇ ಬಂದು ಹೋಗ್ಬೇಕು. ಯಾರು ಬಗ್ಗಂಗಿಲ್ಲ, ಬಗ್ಗದ್ರೆ ಬನ್ನಿ ಹೊಡಿತೀವಿ. ದಯವಿಟ್ಟು ಕೈ ಮುಗಿಬೇಕು, ಹೋಗ್ಬೇಕು. ಏನಾದ್ರು ಕೇಳೋದಿದ್ರೆ 11:15 ತನಕ ಕಾಯ್ರಿ, ಗುರುಗಳು ಸಿಗ್ತಾರೆ. ದಯವಿಟ್ಟು ನೂಕು ಮಾಡಿದ್ರೆ ತಲೆಗೋ ಕಣ್ಣಿಗೋ ಹೊಡೆತಿರ್ತೀರ. ಆಮೇಲೆ ಗುರುಗಳದ್ದು ಇವತ್ತು 20 ಜನ ನಂಗೆ ಆಶೀರ್ವಾದ ಮಾಡಿದ್ದಕ್ಕೆ 20 ಜನಕ್ಕೂ ಹೊಡ್ತಿದ್ದೀನಿ. ದಯವಿಟ್ಟು ನಿಮ್ಗೆಲ್ಲರಿಗೂ ದರ್ಶನ ಆಗಬೇಕು ಅಂದರೆ ಬಗ್ಗಕ್ಕೆ ಹೋಗಬಾರ್ದು. ದೇವ್ರು ಎಲ್ಲಿದ್ದಾನೆ, ಇವನಲ್ಲ ದೇವರು, ನಿಮ್ಮ ಮನಸ್ಸೇ ದೇವರು. ನೀವೆಲ್ಲ ನಿಂತಿದ್ದು ನೋಡಿ ನಾನು ಈಗ ಕಾಲ ತಗೊಂಡು ಹೋಗ್ಬಿಡೋಣ ಅನ್ನೋಷ್ಟು ಭಯ ಆಗ್ತಿದೆ.
ದಯವಿಟ್ಟು ನನಗೆ ಎದುರಿಸ್ಬೇಡಿ. ಒಬ್ಬೊಬ್ಬರು ಬಂದು ಕಾಲಿ ಬಿದ್ದು ಹೋಗಿ. ಒಂದು ಕೆಲಸ ಮಾಡೋಣ, ಅಲ್ಲಿ ವೇದಿಕೆಗೆ ಹೋಗ್ಬಿಡ್ರಿ, ಎಲ್ಲ ಇಲ್ಲೇ ಸಾಕ್ರಾಮ ಮಾಡೋಣ. ಒಬ್ಬೊಬ್ಬರೇ ಹೋಗೋದೇ ಬೇಡ, ಏನು ಬೇಡ, ಎಲ್ಲರೂ ಎಲ್ಲಿರ್ತಾರೋ ಅಲ್ಲೇ ನಮಸ್ಕಾರ ಮಾಡಿ ವೇದಿಕೆಗೆ ಹೋಗಿ. ದಯವಿಟ್ಟು ನುಗ್ಬಾರ್ದು, ಯಾರು ಮಾತಾಡಿಸ್ಬೇಡಿ, ಯಾರು ದಯವಿಟ್ಟು ಜನ ಜಾಸ್ತಿ ಆಗ್ಬೇಕು. ನೆಕ್ಸ್ಟ್ ಇಯರ್ಗೆ ಬ್ಯಾರಿಕೇಡ್ ಆಗ್ತೀವಿ. ಜೈ ಶ್ರೀ ಗುರುವೇ ಅರಿವೆ ಶರಣಾಗಿ ಬರುವೆ, ಕರುಣೆಯದು ಕೋರಿ ಬರುವೆ. ಪ್ರಕೃತಿ ತಂದ ಸಿರಿಹೂಗಳನ್ನು ಶ್ರೀಚರಣಕ್ಕೆ ಶರಣಾಗಿ ಬರುವೆ, ಕರುಣೆಯದು ಕೋರಿ ಬರುವೆ. ನೀವಮ್ಮ ಇಲ್ಲಿ ನೀವು ಹಿಂದೆ ಬನ್ನಿ. ನೋಡಿ ಎಲ್ಲ ಹಿಂದೆ ಹೋಗ್ಬೇಕು, ಹಿಂದೆ ಹೋಗ್ಬೇಕು.